ಫಸ್ಟ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇದಿನ್ನು ಮೊದಲ ಅಧ್ಯಾಯ. ಕಥೆ ಇವಾಗ ಶುರುವಾಗ್ತಿದೆ. ಇವತ್ತು ನೀವು ನೋಡ್ತಾ ಇದ್ದೀರಾ ನನ್ನ ಮುಂದೆ ಟ್ರಯಂಫ್ ಸ್ಪೀಡ್ 400cc ಬೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಈ ಗಾಡಿ ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರದ್ದು ಬೈಕು. So thank you so much for giving this opportunity to review this bike on my YouTube channel. So both of them, thank you so much bro. ಗಾಡಿ ಒಂದ್ಸತಿ ಲುಕ್ ನೋಡಿಬಿಡಿ ಟ್ರಯಂಫ್ದು. ಮತ್ತು ನೆನ್ನೆ ಎಲ್ಲ ಮಳೆ ಬಂದಿದ್ದಕ್ಕೆ ಫುಲ್ಲು ಕೊಚ್ಚೆ ಆಗಿಬಿಟ್ಟಿದೆ ಗಾಡಿ. ಸೊ ಮಳೆ ಟೈಮ್ ಅಲ್ವಾ, ಸೊ ಗಾಡಿ ಏನು ವಾಶ್ ಮಾಡಿಸೋದಕ್ಕೆ ಹೋಗಿಲ್ಲ. ಸೊ ಹಾಗೆ ಇವಾಗ ಗಾಡಿ ವಾಶ್ ಮಾಡಿಸಿದ್ರೂ ಮತ್ತೆ ಬೆಳಗ್ಗೆಗೆ ಕೊಚ್ಚೆ ಆಗೇ ಆಗುತ್ತಲ್ವ. ಸೊ ಅದಕ್ಕೆ ಗಾಡಿ ವಾಶ್ ಮಾಡಿಸಿಲ್ಲ, ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬಂದ್ಬಿಟ್ಟು ಸೊ ಈ ಗಾಡಿಗೆ ಕಾಂಪಿಟೇಷನ್ ಯಾವ್ದ್ಯಾವುದು ಗಾಡಿಗಳು ಅಂದರೆ ಸೊ ಡಾಮಿನಾರ್ 400 ಮತ್ತು ಡ್ಯೂಕ್ 390 NS 400Z. ಬೈಕ್ ಬಂದ್ಬಿಟ್ಟು ಟ್ರಯಂಫ್ ಅವ್ರದ್ದೇ ಪ್ಯೂರ್ಲಿ ಇಂಜಿನು. ಸೊ ನೀವು ನೋಡ್ತಾ ಇರ್ಬೋದು ಟ್ರಯಂಫ್ ಅವ್ರದ್ದು ಇಂಜಿನು TR ಸೀರೀಸ್ 400C. ಇಲ್ಲಿ ಟ್ರಯಂಫ್ ಅಂತ ಒಂದು ಲೋಗೋ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ ಟ್ರಯಂಫ್ ಅಂತ ಅಂದ್ಬಿಟ್ಟು ಇಲ್ಲೂ ಅವ್ರದ್ದೇ ಸಿಂಬಲ್ಲು. ಸೊ ಇಲ್ಲೂ ಅಷ್ಟೇ ನೋಡ್ಬೋದು ಸ್ಪೀಡ್ 400. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಸೀಟ್ ಹತ್ರನೂ ಟ್ರಯಂಫ್ ಅಂತ ಕೊಟ್ಟಿದ್ದಾರೆ. ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಕಡೆಗೆ ಬರೋದಾಯಿತು ಅಂದರೆ ಈ ಗಾಡಿ 398.15cc ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೂಲ್ಡ್ ಇಂಜಿನು, 40 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ, 37 Nm ಟಾರ್ಕು. ಒಳ್ಳೆ ಕಂಪ್ಲೀಟ್ಲಿ ಪವರ್ ಇರೋ ಮಿಷಿನ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಬಜಾಜ್ ಅವರು ಮತ್ತು ಟ್ರಯಂಫ್ ಅವರು ಕೊಲಾಬ್ರೇಷನಿಂದ ಮಾಡ್ತಾ ಇರೋದು. ಸೊ ಬಜಾಜ್ ಅವರು 400cc ಸೆಗ್ಮೆಂಟ್ಗಳಲ್ಲಿ ಅವರೇ ಇವಾಗೆಲ್ಲ ಮಾಡ್ತಾ ಇರೋದು. ಈ ಬೈಕಲ್ಲಿ ರೈಡ್ ಬೈ ವಯರು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು ಬರುತ್ತೆ. ಹೈಯರ್ ಎಂಡ್ CC ಗಾಡಿಗಳಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು, ರೈಡ್ ಬೈ ವಯರು ಕೊಟ್ಟಿರ್ತಾರೆ. ಈ ಬೈಕ್ ಬಂದ್ಬಿಟ್ಟು BS6 ಫೇಸ್ 2 ಬೈಕ್ ಇದು. ಸೊ ಬ್ರೇಕಿಂಗ್ ಕಡೆಗೆಲ್ಲ ಬರೋದಾಯಿತು ಅಂದರೆ ನೀವು ನೋಡ್ಬೋದು ಬ್ರೇಕಿಂಗ್ನ ಡ್ಯುವೆಲ್ ಡಿಸ್ಕ್, ಹಿಂದೆನೂ ಡ್ಯುವೆಲ್ ಡಿಸ್ಕು, ಡ್ಯುವೆಲ್ ಚಾನಲ್ ABS, ಬ್ಯಾಕ್ ಸೈಡು ಡ್ಯುವೆಲ್ ಚಾನಲ್ ABS. ಬ್ರೇಕಿಂಗ್ ಬಂದ್ಬಿಟ್ಟು ಬೈಬ್ರೇ ಬ್ರೇಕ್ ಕೊಟ್ಟಿದ್ದಾರೆ. ಮತ್ತು ಸಸ್ಪೆನ್ಷನ್ ಕಡೆಗೆ ಬರೋದಾಯಿತು ಅಂದರೆ USD ಫೋಕ್ಸ್ ಕೊಟ್ಟಿದ್ದಾರೆ. ಮತ್ತು ಹಿಂದೆ ಮೋನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಫುಲ್ಲು ಗಲೀಜಾಗಿಬಿಟ್ಟಿದೆ. ಸೊ ವೈಟ್ ಕಲರು. ಸೊ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ ಈ ಕಡೆ ಸೈಡ್ ಇದೆ. ಸೊ ಮೋನೋಶಾಕ್ ಸಸ್ಪೆನ್ಷನ್. ಈ ಕೀಯಲ್ಲಿ ಚಿಪ್ ಇದೆ. ಸೊ ನೀವು ನೋಡ್ಬೋದು ಇಲ್ಲೊಂದು ರೆಡ್ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಸೇಮ್ ಕಾರ್ ಥರನೇ ಫ್ಯೂಚರು. ಮತ್ತು ಇನ್ನೊಂದು ಈ ಕೀ ಬಿಟ್ಟು ಬೇರೆ ಕೀ ಎಲ್ಲ ಹಾಕೋದಕ್ಕೆ ಆಗಲ್ಲ. ಸೊ ಆನ್ ಮಾಡಿ ನೋಡೋಣ. ಸೊ ಸೆಮಿ ಡಿಜಿಟಲ್ಲು. ಸೊ ಇದರಲ್ಲೂ ಸೆಟ್ಟಿಂಗ್ಸ್ಗಳೆಲ್ಲ ಮಾಡ್ಕೊಬೋದು ಗುರು. ಆನ್ ಮಾಡಿ ಸೆಟ್ಟಿಂಗ್ಸು. ಸೊ ಟ್ರಿಪ್ 1 ಟ್ರಿಪ್ 2 ಮೈಲೇಜ್ಗಳು. ಸೊ ಮೈಲೇಜು. ಸೊ ಇದರಲ್ಲಿ ಆಫ್ ರೋಡು ಗಿಫ್ಟ್ ರೋಡ್ ಎಲ್ಲ ಮಾಡ್ಬೋದು ಈ ಗಾಡಿಯಲ್ಲಿ. ಸೊ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಇದೆ ಅಂತ ಅಂದ್ಬಿಟ್ಟು ಗ್ಯಾಪು. ಮತ್ತು ಇನ್ನೊಂದೇನಪ್ಪ ಅಂದರೆ ಸೊ ಎಲ್ಲ ಬೈಕಲ್ಲೂ ಲೆಫ್ಟ್ ಸೈಡಲ್ಲಿ ಚೈನ್ ಕೊಟ್ಟಿತ್ತು ಅಂದಿದ್ರೆ ಇದರಲ್ಲಿ ರೈಟ್ ಸೈಡ್ ಕೊಟ್ಟಿದ್ದಾರೆ. ಹೀಗೆ ಹಾಕಿ ಓಕೆ. ಕಿಲ್ ಸ್ವಿಚ್ ಆನ್ ಮಾಡಿದ್ದೀನಿ. ಗಾಡಿ ಎಕ್ಸಾಸ್ಟ್ ನೋಡ್ಕೊಂಬಿಡಿ. ಈ ಗಾಡಿಯಲ್ಲಿ ಲೈಟಿಂಗ್ಸ್ಗೆಲ್ಲ ಬರೋದಾಯಿತು ಅಂದರೆ ಸೊ ಇಂಡಿಕೇಟರ್ಸ್ ಬಂದ್ಬಿಟ್ಟು LED, ಬ್ರೇಕ್ ಲೈಟು ಬಂದ್ಬಿಟ್ಟು LED. ಸೊ ಹಜಾರ್ಡ್ ಲೈಟೂ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಫ್ಯೂಚರ್ಸು. ಮತ್ತು LED ಲೈಟ್ ಬಂದ್ಬಿಟ್ಟು ನೀವು ನೋಡ್ಬೋದು. ಸೊ ಇದೂ DRLs ಕೊಟ್ಟಿರೋದು. ಇಲ್ಲಿ ಬಂದ್ಬಿಟ್ಟು ಟ್ರಯಂಫ್ ಅಂತ ಅಂದ್ಬಿಟ್ಟು ಲೋಗೋ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಆ್ಯಕ್ಚುಲಾಗೆ ಹೊಸ
ಹೊಸ ರೋಡ್ ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಸೊ ಚೆಕ್ ಮಾಡೋಣ ಪವರು ಮತ್ತು ಸಿಟಿ ಒಳಗಡೆ ಆರಾಮಾಗಿ ಓಡಿಸ್ಬೋದಾ, ಇಂಜಿನ್ ಹೀಟ್ ಏನಾರ ಬರುತ್ತಾ ಅಂತ ಅಂದ್ಬಿಟ್ಟು ನೋಡೋಣ. ಸೊ ಓಕೆ ಲೆಟ್ ಸಿ. ಯಾವ ಗಾಡಿನೂ ಬರ್ತಾಯಿಲ್ಲ. ಸೊ ಫಸ್ಟ್ನೇ ಗೇರು. ಹೆವಿ ಪವರ್ ಇದೆ ಗುರು. ಅಬ್ಬಾ ಏನು ಬ್ಯಾಕ್ ಸೈಡ್ ಹಿಡಿಯುತ್ತೆ ಗೊತ್ತಾ ಗಾಡಿ. ಬಿಡ್ತು ಅಂದರೆ ಮುಂದೆ ಆರಾಮಾಗಿ ತಿರ್ಬೋದು ಗುರು. 4000 ಆದಮೇಲೆ ಹೆವಿ ಆಟ ಅಣ್ಣ. ಯಾಕೆ 4000 RPM ಆದಮೇಲೆ ಗಾಡಿನ ಹಿಡಿಯೋದಕ್ಕೆ ಆಗಲ್ವಲ್ಲ ಗುರು. ಅಬ್ಬ ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಏನು ಗುರು, ಸೆಕೆಂಡು ಹಿಂಗೆ ಕೊಡ್ತು ಅಂದರೆ ರಪ್ ಅಂತ ಇಟ್ಕೊಳ್ಳುತ್ತೆ. ಸೊ ವಾವ್, ಹಂಸಲ್ಲೂ ಆರಾಮಾಗಿ ಹಚ್ಚಾಡ್ಬಿಡ್ಬೋದು ಎಂಥ ಹಂಸ ಬಂದ್ರೂ. ಯಾಕೆ ಗುರು, ಹೋಗಿ ಬೇಗ. ವಾವ್ ಕ್ರೇಜಿ ಮ್ಯಾನ್. ಏನು ನುಗ್ಸಾಡ್ಕೊಂಡು ಗಾಡಿ ಓಡಿಸ್ಬೋದು ಗೊತ್ತಾ ಸಿಟಿಯಲ್ಲೂ. ಹೈವೇದಲ್ಲಂತೂ ಕೇಳೋದಕ್ಕೆ ಹೋಗ್ಬೇಡಿ, ಒಳ್ಳೆ ಮಸ್ತು ಫೀಲು. ವಾವ್, ಪವರ್ ಏನು ಜನ್ರೇಟ್ ಆಗ್ತಾ ಇದೆ ಗುರು. ಕ್ರೇಜಿ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪವರು ಗಾಡಿ ಥ್ರಾಟಲ್ ಕೊಟ್ಟಿ ಸಕ್ಕ ನುಗ್ತಾ ಇದೆ ಗುರು ಗಾಡಿ ಮಾತ್ರ. ನೋಡಿ ಟ್ಯಾಕ್ಟ್ರೋನ್ ಅಡ್ಡ ಬಂದ. ಯಾಕೆ ಬ್ರದರ್? ಇಲ್ಲಿಂದ ಸಿಲ್ಕ್ ಬೋರ್ಡ್ ಕಡೆ ಎತ್ಕೊ ಹೋಗ್ತೀನಿ. ಯಾಕೆ ಅಂದರೆ ಸಿಟಿ ಒಳಗಡೆ ಎಲ್ಲ ಓಡಿಸ್ಬೇಕಲ್ವಾ. ಸಿಟಿ ಮತ್ತು ಇದೊಂದು ಸ್ವಲ್ಪ ಸ್ಟ್ರೆಚ್ ಒಂದು ಸಿಗುತ್ತೆ ನಮಗೆ ಹೊಸ ರೋಡ್ ಕಡೆ ಬಂತು ಅಂದರೆ. ವಾವ್, ಸೆಕೆಂಡ್ನೇ ಗೆರಲ್ಲೇ ವೀಲಿ ಪಾಪ್ ಹೊಡಿಯುತ್ತೆ ಗುರು. ಗಾಡಿ ಮಾತ್ರ ಜಾಮ್ ಒಳಗಡೆ ಆರಾಮಾಗಿ ನುಲ್ಚಾಡ್ಬೋದು ಗುರು. ಏನು ಆ ಥರ ಏನು ಅಷ್ಟೊಂದು ಡಿಫಿಕಲ್ಟ್ ಅಂತ ಏನು ಅನ್ನಿಸ್ತಾ ಇಲ್ಲ. ಸಿಗ್ನಲಲ್ಲಿ ಗ್ಯಾಪ್ಗಳಲ್ಲಿ ಎಲ್ಲ ನುಗ್ಗಿಸ್ಬೋದು. ನೋಡಿ ಥ್ರಾಟಲ್ ರೆಸ್ಪಾನ್ಸ್ ಹೆಂಗೆ ಕೊಡ್ತಾ ಇದ್ದೀನಿ. ಅಷ್ಟು ಕ್ವಿಕ್ಕಾಗೆ ರೆಸ್ಪಾನ್ಸ್ ಮಾಡ್ತಾ ಇದೆ. ರೈಡ್ ಬೈ ವೈರ್ ಅಲ್ವಾ. ಗ್ಯಾಪ್ಗಳಲ್ಲಿ ಸಂಧಿಗಳಲ್ಲಿ ಮಸ್ತಾಗಿ ನುಗ್ಗಿಸ್ಬೋದು ಗಾಡಿ ಮಾತ್ರ. ಈ ಥರ ಬಜೆಟ್ಗೆ ಸಾಕು, ಬೆಟರ್ ದೆನ್ 390. ಒಳ್ಳೆ ಸ್ಟ್ರೆಚ್ಚು. R15 ಇದೆ. B2 R15. ಸೊ ಯಾವ ಥರ ಬರ್ತಾ ಇದೆ ವಿಂಡ್ ಬ್ಲಾಸ್ಟ್ ಅಂತ ಗೊತ್ತಿಲ್ಲ. ಸಡನ್ನಾಗಿ ಕಾರ್ ಬಂದ್ಬಿಡ್ತು ಅಂದರೆ ಹೇಳೋದಕ್ಕಾಗಲ್ಲ. ಸೊ ಓಕೆ, ಬ್ರೇಕಿಂಗ್ ಕಡೆ ನೋಡೋದಾಯಿತು. ಓಕೆ ಡನ್. ಫಸ್ಟ್ನೇ ಗೇರಲ್ಲಿ ಹೆಂಗೆ ಆಟ ಆಡ್ಬೋದು ಗೊತ್ತಾ ಗುರು ಜಾಮಲ್ಲಿ. ಅದಕ್ಕೆ ಸಿಲ್ಕ್ ಬೋರ್ಡ್ ತಗೊಬಂದಿರೋದು. ಹೈವೇದಲ್ಲಿ ಮಾತ್ರ ಆರಾಮಾಗಿ ಸ್ಟ್ರೆಚ್ ಮಾಡ್ಬೋದು. ಗ್ಯಾಪಲ್ಲೆಲ್ಲ ಆರಾಮಾಗಿ ನುಗ್ಸಾಡ್ಬೋದು ಗುರು.
ಬ್ರೇಕಿಂಗು ಅಷ್ಟು ಕಂಟ್ರೋಲ್ ಆಗಿಲ್ಲ ಅಂದರೆ ಸೊ ಇಂಜಿನ್ ಬ್ರೇಕಿಂಗ್ ಮಾಡಿಬಿಡಿ. ಯಾರೇ ಆಗಲಿ ಸ್ಪೀಡಲ್ಲಿ ಇರಬೇಕಾದ್ರೆ ಗಾಡಿ ಅಷ್ಟು ನಿಮಗೆ ಕಾನ್ಫಿಡೆಂಟ್ ಕೊಡ್ತಾ ಇಲ್ಲ ಗಾಡಿ, ಇನ್ನೇನೋ ಹತ್ತತ್ರ ಇದ್ದೀರಿ ಅಂದರೆ ಇಂಜಿನ್ ಬ್ರೇಕ್ ಯೂಸ್ ಮಾಡಿಬಿಡ್ತು ಅಂದರೆ ಸೊ ಇಂಜಿನ್ ಬ್ರೇಕು ಅದರಲ್ಲಿ 50 ಇದರಲ್ಲಿ 50 ಮಾಡ್ಕೊತು ಅಂದರೆ ಗಾಡಿನ ನಿಲ್ಲಿಸ್ಕೊಬೋದು. ಕೆಪಾಸಿಟಿ ಇರಬೇಕು ಯಾವುದೇ ಗಾಡಿ ಓಡಿಸ್ಬೇಕು ಅಂದ್ರೂ. ಇವಾಗಲೂ ಯಾವ ಥರ ಫೀಲ್ ಕೊಡ್ತಾ ಇದೆ ಅಂದರೆ ಗಾಡಿ ವೆಯ್ಟ್ ಬಂದ್ಬಿಟ್ಟು 176 kg ಇದೆ. ಸೊ ಸೀಟ್ ಹೈಟ್ ಬಂದ್ಬಿಟ್ಟು 790 mm ಇದೆ. ಸೊ ಸೀಟಿಂಗ್ ಪೋಸ್ಚರ್ ಮಾತ್ರ ಕಂಫರ್ಟಬಲ್ ಆಗಿದೆ, ಮತ್ತು ಹ್ಯಾಂಡಲ್ ಪೊಸಿಷನು ಅಷ್ಟೇ ಕಂಫರ್ಟಬಲ್ ಆಗಿದೆ. ಟೂರಿಂಗು ಮತ್ತು ಆಫೀಸ್ ಯೂಸು ಮತ್ತು ಸೊ ನಾನಿರೋ ಹೈಟ್ ಬಂದ್ಬಿಟ್ಟು 6.1. ಸೊ ನನಗೆ ಫುಲ್ಲಿ ಕ್ಲೀನಾಗೆ ಕಾಲಿಟ್ಟಿಸ್ತಾ ಇದೆ. ಸೊ ಪವರು ಹಂಗೆ ಇದೆ ಗುರು, ಏನು ಪುಷ್ ಕೊಡ್ತಾ ಇದೆ ಗೊತ್ತಾ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಗಾಡಿ ತೊಗೊಂಡಿತ್ತು. ಈ ಗಾಡಿ ಡೆಲಿವರಿ 3ನೇ ಗಾಡಿ ಇದು ಎಲೆಕ್ಟ್ರಾನಿಕ್ ಸಿಟಿಗೆ. ವಂಗಸಂದ್ರದ ಹತ್ರ ಇದೆಯಲ್ವಾ, ಸೊ ಅಲ್ಲಿ ಇರೋದು ಶೋರೂಮ್ ಇದು. ಅಲ್ಲಿಗೆ ಈ ಗಾಡಿ 3ನೇ ಗಾಡಿ. ಫಸ್ಟ್ ಸರ್ವಿಸ್ ಆಗಿರೋದು ಸೊ 5,000ಗೆ, ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 5,000ಗೆ, ಥರ್ಡ್ ಸರ್ವಿಸ್ ಬಂದ್ಬಿಟ್ಟು 10,000ಗೆ ಇರೋದು. ಸೊ ಯಾವ ಬ್ಯಾಕ್ ಪೇನ್ ಗಿಪ್ ಪೇನ್ ಏನೂ ಬರೋಲ್ಲ. ಪವರ್ ಮಾತ್ರ ಹೆವಿ ಪಂಚಿ ಆಗಿದೆ ಗಾಡಿದು. ಸೊ ನಾನು ಡಾಮಿನಾರ್ ಓಡಿಸಿಲ್ಲ, ಇದೇ 400cc ಮೊದಲನೆಯ ಗಾಡಿ ನಾನು ಓಡಿಸ್ತಾ ಇರೋದು, ಟ್ರಯಂಫ್. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಕೊಟ್ಟಿದ್ದಕ್ಕೆ. ನಾನು ನೆನ್ನೆನೇ ವ್ಲಾಗ್ ಮಾಡಬೇಕಾಗಿತ್ತು, ಸ್ಯಾಟರ್ಡೇ ಈ ಗಾಡಿ ಬಂತು, ವ್ಲಾಗ್ ಮಾಡ್ತೀಯೇನೋ ಅಂತ ಅಂದ್ಬಿಟ್ಟು ಹೌದು ಬ್ರೋ ಅಂತ ಅಂದೆ. ಸೊ ಸಂಡೇ ನನಗೆ ಸ್ವಲ್ಪ ಇದಿತ್ತು, ಕೆಲಸ ಇತ್ತು. ಸಾಕು ಗುರು ಇಷ್ಟು ಪವರೆಲ್ಲ, ಆರಾಮ್ ಗುರು ಧೂಳು ಇಲ್ಲಿ. ಸೊ ಫಸ್ಟು ಪೆಟ್ರೋಲ್ ಬಂಕ್ ನೋಡಬೇಕು, ಇಲ್ಲಿ ಎಲ್ಲಿದೆ ಪೆಟ್ರೋಲ್ ಬಂಕ್, ಮುಂದೆ ಇದೆ ಅಂತ ಅನಿಸುತ್ತೆ ಪೆಟ್ರೋಲ್ ಬಂಕ್. ಹೋಗಿ ಇಂಡಿಯನ್ ಆಯಿಲಲ್ಲಿ ಪೆಟ್ರೋಲ್ ಹಾಕ್ಸಿ ಕೊಟ್ಬಿಡೋದು. ಇರು ಬ್ರದರ್, ವೇಟ್ ಬ್ರದರ್, ಜಸ್ಟ್ ಫ್ಯೂ ಮಿನಿಟ್ಸ್. ಓ ಭಯ್ಯ ಆಜೋ ಭಯ್ಯ, ಹುಡುಗಿ ಜೊತೆ ಮಾತಾಡ್ತವನೆ ಅಣ್ಣ. ಪೆಟ್ರೋಲ್ ಹಾಕ್ಸಿದೆ. ಈ ಗಾಡಿ ಮೈಲೇಜ್ ಎಲ್ಲ ಬಂದ್ಬಿಟ್ಟು ನಿಮಗೆ ಹೈವೇದಲ್ಲಿ 39 ಕೊಡ್ಬೋದು. ಡಿಪೆಂಡ್ ಅಪಾನ್ ನೀವು ಯಾವ ಥರ ಓಡಿಸ್ತೀರಾ ಅಂತ ಅಂದ್ಬಿಟ್ಟು ಬ್ರದರ್ಸ್. ಆಮೇಲೆ ಗುರು ಬಂದಿಲ್ಲ ಗುರು ಅಂತ ಕೇಳೋದಕ್ಕೆ ಹೋಗ್ಬೇಡಿ. ಹೈವೇದಲ್ಲೆಲ್ಲ 39, ಸಿಟಿಯಲ್ಲೆಲ್ಲ 34 ಮೈಲೇಜ್ ಕೊಡುತ್ತೆ. ಸೊ ಡಿಪೆಂಡ್ ಅಪಾನ್ ರೈಡರ್ಸ್ ಮೇಲೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೊಂದು ಒಳ್ಳೆ ಕ್ರೇಜಿ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.